ಎಕ್ಸಾಮ್ ಇತ್ತಲ್ಲ ಸಖತ್ತಾಗೆ ಬರ್ತಿದ್ದೀನಿ. ಇವತ್ತೊಂದೇ ದಿನ ಚೆನ್ನಾಗಿ ಬರ್ತಿರೋದು ಎಕ್ಸಾಮು. ಗೈಸ್ ಈಗ ಗೋಬಿ ತಗೊಂಡು ಹೋಗೋಣ ಬನ್ನಿ ಗೈಸ್. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಗೈಸ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನೈಟಲ್ಲಿ. ನಾಳೆ ನಮಗೆ CS ಎಕ್ಸಾಮ್ ಇದ್ದರು. CS ಎಕ್ಸಾಮ್ಗೆ ಸ್ವಲ್ಪ ರೆಡಿ ಆಗಿದ್ದೀನಿ. ಈಗ ಫಸ್ಟು ಊಟ ಮಾಡಬೇಕು, ಸ್ಪೆಷಲ್ ಆಗಿರಲಿ ಅಂತ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೈತೆ, ಫುಲ್ಲು ಕತ್ಲು. ಎಷ್ಟು ಒಂದು 10 ಗಂಟೆ ಆಗೈತೇನೋ. ಈಗ ಹೋಗಿ ಊಟ ತಿನ್ನೋಣ ಬನ್ನಿ. ಊಟ ಮಾಡಿ ಈಗ ಓದ್ಕೋಬೇಕು. ನಮ್ಮ ಗೋಬಿ ಮಾಡೈತಿ ನೋಡಿ ಗೈಸ್, ಗೋಬಿ ಮಾಡೈತಿ. ಇನ್ನೂ ತಪ್ಪಲೆಲ್ಲ ಹಂಗೆ ಐತೆ ಇಲ್ಲಿ ಗೋಬಿ. ಇದು ನನಗೆ ನನ್ನ ಸ್ಪೂನೇ ಇಕ್ಕಿಲ್ಲ. ಏನಕ್ಕೆ ಇವತ್ತು ಗೋಬಿ? ಗೈಸ್ ಈಗ ಗೋಬಿ ತಗೊಂಡು ಹೋಗೋಣ ಬನ್ನಿ ಗೈಸ್. ಇದೇನು ಮಧ್ಯ ಹಾಕಿರೋದು? ಈರುಳ್ಳಿ. ಅದು ಈರುಳ್ಳಿ ಹಂಗೆ ಕಾಣಿಸ್ತಾ ಇತ್ತು ನಿಮಗೆ. ಓಕೆ ಗೈಸ್ ಬನ್ನಿ ಈಗ ತಿನ್ನೋಣ ಗೋಬಿ. ಮನೇಲಿ ಮಾಡೋದಕ್ಕೂ ಅಂಗಡಿಲಿ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ತಡಿ. ಗಾಯ್ಸ್ ಕೊನೆಗೂ 12 ಗಂಟೆ ತನಕ ಓದ್ಕೊಂಡೆ. ಈಗ ಹೋಗಿ ಮನೆ ಕಳೋಣ. ನಾಳೆ ಬೇಗ ಎದ್ಬಿಟ್ಟು ಓದ್ಕೊಳ್ಳೋಣ. ನಾಳೆ CS ಇರೋದು. CS MCQ ಬಿಟ್ಟರೆ ಇನ್ನೆಲ್ಲ ಬರುತ್ತೆ. ಆದರೂ ಒಂದ್ಸಲಿ ನೋಡ್ಕೋಬೇಕು. ಓಕೆ ಫ್ರೆಂಡ್, ನಾಳೆ ಸಿಗ್ತೀನಿ ನಿಮಗೆ. ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗೈಸ್ ಇವತ್ತು ಬೆಳಿಗ್ಗೆ 5:50 ಎದ್ದು, ಅಂದರೆ 6 ಗಂಟೆ ಅಂತೇಳಿ ಸ್ವಲ್ಪ ನೋಡ್ಕೊಂಡು ಓದ್ಕೊಂಡಿದ್ದೀನಿ. ಇವತ್ತು CS ಎಕ್ಸಾಮ್ ಐತೆ. ಇವಾಗ ಹೋಗಿ ತಿಂಡಿ ತಿನ್ನಬೇಕು. ಎಲ್ಲ ಓದಿದ್ದೀನಿ, ಆದರೆ MCQ ಬಿಟ್ಟರೆ MCQ ಬರಲ್ಲ, ಇನ್ನೆಲ್ಲ ಬರ್ತದೆ. ಈಗ ಹೋಗಿ ತಿಂಡಿ ತಿನ್ನಬೇಕು. ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮತ್ತು ಗೊಜ್ಜಷ್ಟೇನಾ? ಚಟ್ನಿ ಸಾಂಬಾರು ಐತೆ. ಚಟ್ನಿ ಇಲ್ವಾ ಗೈಸ್? ಈಗ ಚಪಾತಿ ಬನ್ನಿ ಗೈಸ್. ನೋಡಿ ಓದ್ಕೊಂಡು ಕುಂತಿದ್ದೆ. ಇವಾಗೆಲ್ಲ ಆಗೈತೆ, ಆದರೆ MCQ ಐತಲ್ಲ, ಆ MCQ ಒಂದು ಬರಲ್ಲ. ಇನ್ನೆಲ್ಲ ಥಿಯರಿ ಪಾರ್ಟ್ ಎಲ್ಲ ಆರಾಮಾಗಿ ಓನಾಗೆ ಬರೀಬೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅಂದರೆ ಓದಿದ್ದೀನಿ ಸ್ವಲ್ಪ, ಥಿಯರಿ ಪಾರ್ಟ್ ಎಲ್ಲ ಹಂಗೆ ಬರೀಬೋದು. ಆದರೆ MCQ ಐತಲ್ಲ ಅದೇ ಕಷ್ಟ. ಅದು ಬಂದರೆ ಪಕ್ಕ ಔಟ್ ಆಫ್ ಔಟ್ ತೆಗಿತೀನಿ ಅಂತ ಹೇಳ್ತೀನಿ. ಆದರೆ ಎಕ್ಸಾಮಿಂದ ಬಂದಮೇಲೆ ಹೆಂಗೆ ಬರದೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಎಕ್ಸಾಮ್ ಬಂದಮೇಲೆ ಸಿಗೋಣ. ಗಾಯ್ಸ್ ಇವಾಗ ತಾನೇ ಕಾಲೇಜಿಂದ ಬಂದು ರೆಡಿ ಆಗಿದ್ದೀನಿ. ಇವತ್ತು CS ಎಕ್ಸಾಮ್ ಇತ್ತಲ್ಲ ಸಖತ್ತಾಗೆ ಬರ್ತಿದ್ದೀನಿ. ಅದಕ್ಕೋಸ್ಕರ ಇವತ್ತು ವರ್ಕೌಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿದ್ರೆ ಫುಲ್ಲು ವೆದರ್ ನೋಡಿ, ಅವಳಿ ಹನಿ ಉದುರುತ್ತಾ ಐತೆ. ವೆದರ್ ಚೆನ್ನಾಗೈತೆ ಇವತ್ತು. ಒಂಥರ ಎಲ್ಲ ಕೋಲ್ಡಾಗಿ ಈ ಥರನೇ ಇರಬೇಕು ಡೈಲಿ. ಬನ್ನಿ ಗೈಸ್ ಈಗ ಹೋಗೋಣ. ಇವತ್ತು ಎಷ್ಟು ಒಂದು CS 70 ಮಾರ್ಕ್ಸಿಗಿತ್ತು, 4 ಮಾರ್ಕ್ಸ್ ಹೋಗ್ತದೆ. ಅದು ಚೂಸ್ ದ ಕರೆಕ್ಟ್ ಆಪ್ಷನಲ್ಲೇ 4 ಮಾರ್ಕ್ಸ್ ಹೋಗ್ತದೆ. ಅದೇ ಬೇಜಾರು. ಅದೊಂದು ಬಿಟ್ಟರೆ ಇನ್ನೆಲ್ಲೂ ಹೋಗೋಲ್ಲ. ಥಿಯರಿ ಅಂತೂ ಗೊತ್ತಲ್ಲ, ನಾವು ಪಕ್ಕ ಥಿಯರಿ ಸಖತ್ತಾಗಿ ಓದಿದ್ದೀವಿ. ಆದರೆ MCQನಲ್ಲೇ ಹೋಗ್ಬಿಟ್ಟು 4 ಮಾರ್ಕ್ಸ್. MCQ ನಾವು ಓದೋಕ್ಕೆ ಹೋಗಲ್ಲ, ಅಲ್ಲಿ ಇಲ್ಲಿ ಗೊತ್ತಲ್ಲ, ಆ ಥರ ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ MCQ ಹೊರಟೋಗ್ಬಿಟ್ಟೈತೆ, 4 ಹೋಗೈತೆ. ಓಕೆ ಗೈಸ್, ಇವಾಗ ವರ್ಕೌಟ್ ಮಾಡೋದು ಬೇಡವೋ ಅನ್ನಿಸ್ತೈತೆ. ಮಾಡೋದು ಬೇಡ, ಯಾಕೆ ಅಂದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗೈತೆ. ತಿರ್ಗಾ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದದನ್ನ ಸಾಯಂಕಾಲನೇ ಇಟ್ಕೊಳ್ಳೋಣ. ಅವಳೇ ಹನಿ ಬೇರೆ ಶುರು ಆಗ್ತೈತೆ. ಈಗ ಹೋಗಿ ಊಟ ಮಾಡಬೇಕು. ಬಂದಾಗಿಂದ ಏನೂ ತಿಂದೆ ಇಲ್ಲ, ಇವಾಗ ತಾನೇ ಬಂದಿದ್ದೀನಿ. ಬನ್ನಿ ಗೈಸ್ ಹೋಗಿ ತಿನ್ನೋಣ. ಬೆಳಿಗ್ಗೆ ಚಪಾತಿ ಮಾಡಿತ್ತು, ನೋಡೋಣ ಚಪಾತಿ ಐತೋ ಇಲ್ವ ಅಂತ. ವೆದರ್ ಮಾತ್ರ ಚಿಂದಿ ಐತೆ. ಇವತ್ತು ಕೆಮಿಸ್ಟ್ರಿ ಎಕ್ಸಾಮ್, ಅಂದ್ರೆ ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಐತೆ. ಇವತ್ತು ಕೆಮಿಸ್ಟ್ರಿ ಎಕ್ಸಾಮ್ಗೆ ಓದ್ಕೋಬೇಕು. ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, 1 subscribers = 1 rupees ಅಂತ. ಎಲ್ಲರೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಹಂಗೆ ಬೇಗ ಲೈಕ್ ಮಾಡಿ. ಆ ವೀಡಿಯೋಗೆ ಜಾಸ್ತಿ ರೀಚ್ ಆಗಲಿ. ಒಂದು ಸಬ್ಸ್ಕ್ರೈಬಿಂದ ₹1 ಆ ಬಾಕ್ಸ್ ಒಳಗಡೆಗೆ ಹೋಗುತ್ತೆ. ಅದರಿಂದ ಅದು ಎಷ್ಟಾದ್ರೂ ಹೋಗ್ಬೋದು, 1000, 10,000, 1,00,000 ಆದ್ಬಿಟ್ರೆ 1,00,000ದಿಂದ ಯಾರಿಗಾದ್ರೂ ಡೊನೇಟ್ ಮಾಡೋಣ. ಅದಕ್ಕೋಸ್ಕರ ಹೋಗಿ ಎಲ್ಲ ಬೇಗ ಲೈಕ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರಿ ಅಂತ ಹೇಳ್ತೀನಿ. ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಐತಲ್ವ, ಹೋಗಿ ಓದ್ಕೋಬೇಕು. ಫಸ್ಟ್ ಊಟ ಮಾಡಬೇಕು. ಹಂಗೆ ಮತ್ತು ಒಂದು ಸೆಲ್ಫಿ ಸ್ಟಿಕ್ ಬುಕ್ ಮಾಡಿದ್ದೆ. ಅದು ಫ್ರೈಡೇ ಬರ್ಬೋದು ಅಂದ್ಕೊಂಡಿದ್ದೀನಿ. ಫ್ರೈಡೇನೇ ಬರೋದು. ನೆನ್ನೆ ಬರಬೇಕಿತ್ತು, ನೆನ್ನೆ ಬಂದಿಲ್ಲ. ಫ್ರೈಡೇ ಬರುತ್ತಂದೆ. ಅದು ಅನ್ಬಾಕ್ಸ್ ಮಾಡೋಣ ಫ್ರೈಡೇ. ಓಕೆ ಗೈಸ್, ಹನಿ ಜಾಸ್ತಿ ಆಗ್ತಾಯಿದೆ. ಬನ್ನಿ ಗೈಸ್ ಈಗ ಹೋಗೋಣ. ಗಾಯ್ಸ್ ಊಟ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವತ್ತು ಚಪಾತಿ ಊಟ ಗೈಸ್. ಚಪಾತಿಗೆ ಮತ್ತು ಸಾರು, ಇದಕ್ಕೆ ಗೊಜ್ಜು, ಪುಳಿಯೋಗರೆ ಗೊಜ್ಜು. ನನಗೆ ಇದು
ಅದು ಸಾರು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಪುಳಿಯೋಗರೆ ಗೊಜ್ಜು ಹಾಕೊಂಡಿದ್ದೀನಿ. ಇವತ್ತಂತೂ ಖುಷಿ ಆಗ್ತಾಯಿದ್ರು. ಇವತ್ತೊಂದೇ ದಿನ ಚೆನ್ನಾಗಿ ಬರೆದಿರೋದು ಎಕ್ಸಾಮು, ಇನ್ನೆಲ್ಲ ಚೆನ್ನಾಗಿ ಬರೆದಿಲ್ಲ. ಇವತ್ತು CS ಗೊತ್ತಾಗ ನಾವು ಚೆನ್ನಾಗೇ ಬರೀತೀವಿ, ಆದರೆ MCQ ಒಂದು ಚೆನ್ನಾಗಿ ಬರೀಬೇಕಿತ್ತು. ಓಕೆ ಗೈಸ್, ಈಗ ತಿನ್ನೋಣ ಬನ್ನಿ ಗಾಯ್ಸ್. ಇವಾಗ ತಾನೇ ಊಟ ಆಯಿತು. ಈ ನಡುವೆ ನಾನು ಇವತ್ತಿನ ವೀಡಿಯೋ ಇವಾಗಲೇ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಇವಾಗ ರೆಕಾರ್ಡ್ ಮಾಡ್ತಿರೋ ವೀಡಿಯೋ ಈಗಲೇ ಹಾಕ್ಬೇಕು ನಾನು. ಅಂದರೆ ಇದು ಎಕ್ಸಾಮ್ಸ್ ಐತಲ್ವ, ಅದಕ್ಕೋಸ್ಕರ ಆಚೆ ಎಲ್ಲೂ ಹೋಗ್ತಿಲ್ಲ. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಇವಾಗ ವೀಡಿಯೋ 7 ಗಂಟೆಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಇವಾಗ ಎಂಡ್ ಮಾಡ್ತಿದ್ದೀನಿ. ಇವತ್ತು CS ಸೈಕಾಗಿ ಬರೆದಿದ್ದೀನಿ. CS ಅಂತ ಇವತ್ತು. ನಾಳೆ ಕೆಮಿಸ್ಟ್ರಿ ಇದೆ. ನಾಳೆ ಕೆಮಿಸ್ಟ್ರಿ ಏನೂ ಬರೋಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ. ಇವಾಗ ಓದಬೇಕು, ಎಷ್ಟೊತ್ತಾಗುತ್ತೋ ಅಷ್ಟು ಓದೋಣ. ಒಂದು ಲೆಸನ್ ಅಷ್ಟೇ ಅವರು ಬರೋದು, ಅದು ಕರೆಕ್ಟ್ ಯಾವಾಗ ತಾನೇ ಕಾಲೇಜ್ ಸ್ಟಾರ್ಟ್ ಆಗಿತ್ತು, ಅದಕ್ಕೋಸ್ಕರ ಎಲ್ಲ ಅರ್ಥ ಆಗೈತೆ. ಇವಾಗ ಹೋಗ್ತಾ ಸ್ಪೋರ್ಟ್ಸು ಅವೆಲ್ಲ ಬಂದು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತಾವ್ರೆ, ಇವೆಲ್ಲ ಅಂತ ಅನ್ನಿಸ್ತೈತಿ. ಏನು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತಿ. ಇವಾಗ 7 ಗಂಟೆಗೆ ಬೇರೆ ವೀಡಿಯೋ ಹಾಕಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಅಂದರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಇವಾಗ ಅಂದರೆ ನೆಕ್ಸ್ಟ್ 7 ಗಂಟೆ ಆದಮೇಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್ ವ್ಲಾಗ್.